ಮಾಧ್ಯಮಗಳ ವಿರುದ್ಧ ಪಕ್ಷಪಾತ ಧೋರಣೆಯ ಆರೋಪ ಮಾಡಿದ ದಿನೇಶ್ ಗುಂಡೂರಾವ್ ಕೆಲವೇ ನಿಮಿಷಗಳಲ್ಲಿ ಯೂ ಟರ್ನ್ ಹೊಡೆದಿದ್ದಾರೆ. ಮೈಸೂರು ನಗರದ ಸುದ್ದಿಗೋಷ್ಠಿ ನಡೆಸಿದ ವೇಳೆ ದಿನೇಶ್ ಗುಂಡೂರಾವ್ ಪ್ರಧಾನಿ ಮೋದಿ ವಿರುದ್ಧ ಕೇಳಿಬಂದಿರುವ ಭ್ರಷ್ಟಾಚಾರ ಆರೋಪಗಳ ಬಗ್ಗೆ ಮಾಧ್ಯಮಗಳು ಸುದ್ದಿ ಮಾಡ್ತಾ ಇಲ್ಲ ಅಂತ ಆರೋಪಿಸಿದ್ರು. ಮೋದಿ ವಿರುದ್ಧ 50 ಕೋಟಿ ಹಣ ಪಡೆದ ಬಗ್ಗೆ ದಾಖಲೆ ಇದೆ. ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ವಿರುದ್ಧ ಆರೋಪ ಮಾಡಿದ್ದಾರೆ. ರಾಹುಲ್ ಗಾಂಧಿ ಆರೋಪದ ಬಗ್ಗೆ ಪ್ರಧಾನಿ ಸ್ಪಷ್ಟನೆ ನೀಡಬೇಕು. ಒಂದು ವೇಳೆ ಪ್ರಧಾನಿ ಬದಲು ಸಿದ್ದರಾಮಯ್ಯ ವಿರುದ್ಧ ಆರೋಪ ಬಂದಿದ್ರೆ ಎಲ್ಲರೂ ಸಿಎಂ ರಾಜೀನಾಮೆ ಕೇಳ್ತಾ ಇದ್ರು. ಮಾಧ್ಯಮ ಸಹಿತವಾಗಿ ಎಲ್ಲರೂ ಕೂಡ ರಾಜೀನಾಮೆಯನ್ನ ಕೇಳ್ತಾ ಇದ್ರು. ಮಾಧ್ಯಮಗಳು ಕೂಡ ಮೋದಿ ಬಗ್ಗೆ ವರದಿಗೆ ಹಿಂದೇಟು ಹಾಕ್ತಿವೆ ಅಂತ ಮಾಧ್ಯಮಗಳ ವಿರುದ್ಧ ಕೂಡ ಹರಿಹಾಯ್ದ್ರು. ಈ ವೇಳೆ ಪತ್ರಕರ್ತರು ದಿನೇಶ್ ಗುಂಡೂರಾವ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೀಗಾಗಿ ದಿನೇಶ್ ಗುಂಡೂರಾವ್ ಕೂಡಲೇ ಮಾಧ್ಯಮಗಳ ಕ್ಷಮಾಪಣೆ ಕೇಳಿದ್ರು. ಎಲ್ಲರೂ ಅಂತ ಹೇಳೋದಿಲ್ಲ, ಕೆಲವರು ಹೇಳ್ತಲ್ಲ. ಈಗ ಹೇಳ್ತೀನಿ ಬೇಕಾದ್ರೆ, ಈಗ ಟೈಮ್ಸ್ ನೌ ಅಂತ ಚಾನೆಲ್ ಇದೆ, ನ್ಯೂಸ್ ಎಕ್ಸ್ ಅಂತ ಚಾನೆಲ್ ಇದೆ. ಅವರೆಲ್ಲರೂ ಕೂಡ ನೇರವಾಗಿ ಇವತ್ತು ನೀವು ಏನೇ ಹೇಳಿದ್ರು ಕೂಡ ಪ್ರಧಾನಮಂತ್ರಿಗಳು ಸಪೋರ್ಟ್ ಮಾಡ್ಕೊಂಡು ಇರ್ತಾರೆ. ಅದೆಲ್ಲ ಒನ್ ಸೈಡೆಡ್ ಟಿವಿ ನ್ಯೂಸ್ ಚಾನೆಲ್ಗಳಾಗಿ ಹೇಳಿದ್ನಲ್ಲ. ಈಗ ಹೇಳಿದ್ನಲ್ಲ, ಈಗ ನನಗೆ ಅಷ್ಟು ಹೇಳಿದ್ನಲ್ಲ. ಓಕೆ, ಅಷ್ಟು ಹೇಳಿದ್ನಲ್ಲ. ಈಗ ಸಾಕಲ್ಲ? ಓಕೆ, ಸಾಕು, ಅದೇ ಅಷ್ಟು ಹೇಳಿದ್ನಲ್ಲ.